ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವಿಶೇಷ ಏನಂತಂದ್ರೆ ನಾವು ಎಲ್ಲಾದ್ರೂ ಸುತ್ತಾಡೋಣ ಅಂತ ಆಚೆ ಬಂದ್ವಿ. ಸೊ ಹಂಗೆ ಸುತ್ತ ಮಾಲ್ ಆಫ್ ಏಷ್ಯಾಗೆ ಬಂದ್ಬಿಟ್ಟಿದೀವಿ. ಇವಾಗ ಬರ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದ್ವಿ, ಬಟ್ ಆಗ್ಲಿಲ್ಲ. ಹೆಂಗೋ ಇವತ್ತು ನಮ್ಮ ಫ್ರೆಂಡ್ ಅಭಿ ಅವರಿಂದ ಸಾಧ್ಯವಾಯ್ತು. ಇನ್ನು ಇಲ್ಲ, ಅವ್ರು ಬಂದಾಯ್ತು ಆಲ್ರೆಡಿ. ಸೊ ನಾನು ನಮ್ಮ ಅಣ್ಣ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅಣ್ಣ ಅಮ್ಮ ಕೈ ತೆಗಿ, ಮಿರರ್ ಅಡ್ಡ ಇಡ್ಬೇಡ ಕೈನ. ಮಿರರ್ ಅಡ್ಡ ಇಡಬಾರ್ದು, ದಯಮಾಡಿ ಮಿರರ್ ಗಂತೆ ಅಡ್ಡ ಇಡಬೇಡಿ. ಏನಿದು ಆಟೋಮೆಟಿಕ್ ಎತ್ಕೋತಾ ಇದೆ. ತುಂಬಾ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ ಇಲ್ಲಿದ್ದು. ಚೆನ್ನಾಗಿದೆ ಇದು ಪಾರ್ಕಿಂಗ್ ಸ್ಪಾಟ್ಸ್. ಅಲ್ಲೊಂದಿದೆ ಫುಲ್ ಕಾರ್ ಇದೆ. ಎಷ್ಟು ಜನ ಬಂದವರಲ್ಲ, ಪಾರ್ಕಿಂಗ್ ಮಾಡೋದೇ ಕಷ್ಟ. ಬ್ಯಾಗ್ ತಗೊಳ್ಳ, ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ರು. ಬ್ಯಾಗ್ ಎತ್ಕೊಂಡ ಅಣ್ಣ, ಬ್ಯಾಗ್ ಬ್ಯಾಗ್ ತಗೊಂಡು ಹೋಗೋದು ಬೇಡ ಅಂತ. ಆದ್ರೂ ನೋಡಿ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಹೋಗ್ಬಾರ್ದು ಅಂತಂದ್ರೂ ಪಾರ್ಕ್ ಮಾಡೋದು. ಮುಂದೆ ಡೋರ್ ಓಪನ್ ಆಗುತ್ತೆ, ಹಿಂದೆ ಡೋರ್ ಓಪನ್ ಆಗಲ್ಲ. ಹಿಡ್ಕೊ, ಅಲ್ಲ ಇದು ಮಾಡ್ಕೊಂಡು. ಸೊ ಫೈನಲಿ ಇವಾಗ ಮಾಲ್ ಆಫ್ ಏಷ್ಯಾಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಪಾರ್ಕಿಂಗ್ ಸ್ಲಾಟ್ ಇಲ್ಲ, ತುಂಬ ದೂರ ಇದೆ. ಅಂದರೆ ತುಂಬ ಜಾಸ್ತಿ ನಡ್ಕೊಂಡು ಹೋಗ್ಬೇಕು. ಪಾರ್ಕಿಂಗ್ ತುಂಬ ಜಾಸ್ತಿ ಜನ ಬಂದವರಿಗೆ, ಹಾಗಾಗಿ ಇನ್ನೂ ಮೇಲೆ ಹೋಗಿಲ್ಲ. ಇನ್ನು ನಮ್ಮ ಅಣ್ಣ ಅಂತ ಅಣ್ಣ ಅಲ್ಲ, ನಮ್ಮ ಅಣ್ಣ. ಮತ್ತೆ ಐ ಆಮ್ ನಾಟ್ ಬಾಯ್ ಫ್ರೆಂಡ್, ಐ ಆಮ್ ಬ್ರದರ್. ಬೀರೇದರ್ ದೊಡ್ಡಣ್ಣ. ಆದರೆ ಅವಳೇ ನನಗೆ ಅಕ್ಕ, ನಾನೇ ತಮ್ಮ. ನೋಡಿ ನನ್ನ ಮಕ್ಕಳು. ಏನ್ರ ಹೇಳ್ರ, ಏನಾದ್ರು ಕತೆನಾ? ಅವ್ರೇನೋ ಮಾತಾಡ್ಕೊಂಡು ಮಗ್ನ ಆಗ್ಬಿಟ್ಟಿದ್ದಾರೆ. ಓಕೆ, ಒಳಗಡೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋಣ. ಮಿರರಲ್ಲಿ, ಆ್ಯಕ್ಚುಲಿ ಇದು ಮಿರರ್ ಅಲ್ಲ. ಮಾಲ್ ಎಲ್ಲ ಸುತ್ತಾಡಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ಹಾಗೆ ನಾವು ಒಂದು ಸ್ವಲ್ಪ ಪೋಸ್ ಕೊಡೋಣ ಅಂತ ಹಾಗೆ ವಾಕ್ ಮಾಡ್ತಾ ಇದ್ದೆ. ಸೊ ನನಗೆ ಒಂಥರ ಮಾಡೆಲ್ ಫೀಲಿಂಗ್ ಬಂತು. ಸೊ ಅದೇ ಥರ ನಾನು ಪೋಸ್ ಕೊಡ್ತಾ ನಾನು ಮುಂದೆ ಹೋಗ್ತಾ ಇರಬೇಕಾದ್ರೆ, ಸೊ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಯಾರಿಗೆ ಕಾಯ್ತಾ ಇದ್ದೆ, ಅವ್ರ ಎದುರುಗಡೆಯಿಂದ ಸಡನ್ನಾಗಿ ಬಂದೇ ಬಿಟ್ರು. ಬಿಸಿ ಮಾಡ್ತಾ ಇದೀನಿ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಾವು ಔಟಿಂಗ್ ಹೋಗೋಣ ಅಂತ ಬಂದಿದ್ವಿ. ಸೊ ನಮ್ ಪ್ಲಾನ್ ಬಂದು ನಂದಿ ಹಿಲ್ಸ್ ಹೋಗೋಣ ಅಂತ ಇತ್ತು. ಸೊ ಬಿಟ್ಟಿಲ್ಲ,
ರೀಚ್ ಆಗಿದ್ವಿ, ಬಟ್ ಅಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಸೊ ಬ್ಲಾಕ್ ಮಾಡಿದ್ದಾರೆ. ಇನ್ನು 3 days ಅಲೌ ಇಲ್ಲ ಅಷ್ಟೇ ಇವಾಗ ಸದ್ಯಕ್ಕೆ. ಸೊ ನೆಕ್ಸ್ಟ್ ಅಲ್ಲಿ ಕ್ಲೋಸ್ ಆಗಿದೆ, ಎಲ್ಲಾದ್ರೂ ಬೇರೆ ಕಡೆ ಹೋಗೋಣ ಅಂತ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ. ಅಲ್ಲೇ ಡೈರೆಕ್ಟ್ ಆಗಿ ಲೊಕೇಶನ್ ಅಲ್ಲಿ ತೋರಿಸ್ತೀನಿ. ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಬೇರೆ ಯಾವುದಾದ್ರೂ ಪ್ಲೇಸ್ನ ವಿಸಿಟ್ ಮಾಡ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಮಗೆ ಆದಿಯೋಗಿ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಯಾಕಂದರೆ ಅದು ನಿಯರ್ ಬೈ ಆಗಿರೋದು ಆ ಟೆಂಪಲ್ಗೆ. ಸೊ ಅದಕ್ಕೋಸ್ಕರ ನಾವು ಆ ಲೊಕೇಶನ್ನ ನಾವು ಡಿಸೈಡ್ ಮಾಡಿದ್ವಿ. ಆಲ್ ಆಫ್ ಸಡನ್ ಆಗಿ ಪ್ಲ್ಯಾನ್ ಆಯಿತು. ಏನು ಡಿಸೈಡ್ ಮಾಡಿರಲಿಲ್ಲ ನಾವು ಇಲ್ಲಿಗೆ ಬರಬೇಕು ಅಂತ, ಬಟ್ ಬೇರೆ ಏನೋ ಪ್ಲ್ಯಾನ್ ಇತ್ತು. ಸೊ ಆಲ್ ಆಫ್ ಸಡನ್ ಅದನ್ನು ಯಾವುದೋ ಒಂದು ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ತಿರ್ಗಾ ನಾವು ಇಲ್ಲಿಗೆ ಬರೋದಾಯಿತು. ಮುಂಚೆ ರೋಡ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿರಲಿಲ್ಲ ಇಲ್ಲಿ. ಸೊ ಇವಾಗ ರೋಡ್ ಮಾತ್ರ ತುಂಬ ಸಖತ್ತಾಗಿದೆ. ರೋಡ್ ಜರ್ನಿ ಅಂತೂ ಮಸ್ತಾಗಿತ್ತು, ವೀವ್ಸ್ ಅದೆಲ್ಲ. ಸೊ ಇಲ್ಲಿ ಇವಾಗ ಫಾಸ್ಟಾಗೆಲ್ಲ ಮಾಡ್ತಾ ಇದ್ದಾರೆ, ಮುಂಚೆ ಏನೂ ಇರಲಿಲ್ಲ ಈ ಥರ. ಸೊ ಫಾಸ್ಟಾಗಿ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು, ಬಟ್ ನಮಗೆ ಟಿಕೆಟ್ ಕಲೆಕ್ಟ್ ಮಾಡಿದರು ಯಾಕಂದರೆ ಅದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಪಾರ್ಕಿಂಗ್ಗೋಸ್ಕರ ಅಂತ ಟಿಕೆಟ್ ತಗೊಳ್ತಾರೆ. ಅದು ಬಂದು 120 rupees ಆ ಥರ ಬಿತ್ತು ನಮಗೆ. ಸೊ ಟೈಮ್ ವೇಸ್ಟ್ ಮಾಡದೇನೆ ನಾವು ಪಾರ್ಕಿಂಗ್ ಸ್ಲಾಟ್ ಹತ್ರ ಹೋಗಿ ಫಸ್ಟ್ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಪಾರ್ಕಿಂಗ್ನ ಇಲ್ಲೇ ಮಾಡಿಕೊಂಡು ನಾವು ಮೇನ್ ಎಂಟ್ರೆನ್ಸಿಂದ ಹೋಗಿರಲಿಲ್ಲ. ಸೊ ನಾವು ಶಾರ್ಟ್ಕಟ್ನ ತೊಗೊಂಡ್ವಿ, ಯಾಕಂದರೆ ಅಷ್ಟೊಂದು ಪಬ್ಲಿಕ್ ಇರಲಿಲ್ಲ. ಪಬ್ಲಿಕ್ ಜಾಸ್ತಿ ಇದ್ದರೆ ಈ ರೂಟಿಂದ ಬಿಡಲ್ಲ ನಮಗೆ. ಸೊ ಅಲ್ಲಿ ಹೋಟೆಲ್ಸ್ ಎಲ್ಲ ಇದೆ ಅಕ್ಕಪಕ್ಕ, ಏನಾದರೂ ತಿಂಡಿ ತಿಂದಿಲ್ಲ ಅಂದರೆ ನೀವು ಮಾಡ್ಕೋಬಹುದು. ಸೊ ಹಂಗೆ ಡೈರೆಕ್ಟಾಗಿ ಶಿವನ ಮೂರ್ತಿ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡೆ. ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಹೊರಡೋಣ ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಸುಸ್ತಾಯಿತು ಆ್ಯಂಡ್ ಹಾಗೆ ಎಂಜಾಯ್ ಕೂಡ ಆಯಿತು. ಸೊ ಹಿಂತಿರುಗಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಫೇವ್ರೇಟ್, ನಂಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನನ್ನ ಟ್ರೈನ್ ಕಾಣಿಸ್ತು. ಸೊ ಈ ವಿಡಿಯೋನ ನಾನು ಇಲ್ಲೇ ಮುಗಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.